ಈ ಟೈಮಿಗೆ ಅಂತ ಮಾಡ್ತಾ ಒಳಗೆ ಫುಲ್ ಹೆಂಗಸ್ರು ಅಂದರೆ ಈ ಥರ ಕುಂಕುಮ ಹಚ್ಚೋದು ಮಾಡೋದು ಅಲ್ಲವ ಅವು ಬೇಕಷ್ಟು ದುಡ್ಡೆಲ್ಲ ತಗೋತಿದ್ದ ಸಿಕ್ಕಾಪಟ್ಟೆ ದುಡ್ಡೆಲ್ಲ ಕೇಳ್ತಾ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಜಾತ್ರೆಯ ಮೊದಲನೇ ದಿನ, ನಮ್ಮ ಸಿರ್ಸಿ ಮಾರಿಕಾಂಬಾ ಜಾತ್ರೆಯ ಮೊದಲನೇ ದಿನ ಏನೆಲ್ಲ ಇರುತ್ತೆ ಅಂತ ಈ ಲಾಗಲ್ಲಿ ನೋಡ್ತಾ ಹೋಗೋಣ. ಜಾತ್ರೆ ಪೇಟೆ ಹೇಗೆ ರೆಡಿ ಆಗಿದೆ ಅಂತ ನೋಡ್ತಾ ಇರ್ಬೋದು. ಅಂಗಡಿ ಮುಂಗಟ್ಟುಗಳೆಲ್ಲ ಇನ್ನೂ ಕೂಡ ರೆಡಿ ಆಗ್ತಾನೆ ಇದೆ. ಇದು ಕೋಟೆಕೆರೆ. ನಾವೀಗ ಹೊರಟಿರೋದು ಮಾರಿಗುಡಿಗೆ. ಮಾರಿಗುಡಿಯಲ್ಲಿ ಇವತ್ತು ಅಂದರೆ ಬೆಳಗ್ಗೆ 12:30ರಿಂದ 1 ಗಂಟೆ ಒಳಗೆ ರಥದ ಕಳಶದ ಪೂಜೆ ಮತ್ತು ಪ್ರತಿಷ್ಠಾಪನೆ ಇತ್ತು. ನಮ್ಮ ಶಿರ್ಸಿಯ ಮಾರಿಕಾಂಬಾ ಜಾತ್ರೆ ಹೇಗೆ ಅಧಿಕೃತವಾಗಿ ಚಾಲನೆಗೊಂಡಿತು ಅಂತ ಈಗ ಲಾಗಲ್ಲಿ ನೋಡ್ತಾ ಹೋಗೋಣ. ನಾವೀಗ ಮಾರಿಗುಡಿಯಲ್ಲಿದ್ದೀವಿ ಆಲ್ರೆಡಿ. ಹಿಂದಿನ ಲಾಗಲ್ಲಿ ಹೇಳಿರೋ ಹಾಗೆ ಇವತ್ತು ಕೂಡ ಮಾರಿಕಾಂಬಾ ದೇವಿ ದರ್ಶನ ಇರೋದಿಲ್ಲ. ವಿವಾಹ ಮಹೋತ್ಸವ ಟೈಮಿಗೆ ರಾತ್ರಿ ಸುಮಾರು 1 ಗಂಟೆ ಆಗುತ್ತೆ. ಆಗ ಕಲ್ಯಾಣ ಪ್ರತಿಷ್ಠೆ ಅಂತ ಮದುವೆ ಪ್ರೊಸೀಜರ್ ಎಲ್ಲ ಇರುತ್ತೆ, ಮದುವೆ ಕಾರ್ಯಕ್ರಮಗಳೆಲ್ಲ ಇರುತ್ತೆ. ಆಗ ದೇವಿಯ ದರ್ಶನ ಆಗುತ್ತೆ. ನೋಡ್ತಾ ಇರ್ಬೋದು ಎಲ್ಲ ಕಡೆ ಜನರು ಕೂತ್ಕೊಂಡು ಕಾಯ್ತಾ ಇದ್ದಾರೆ ರಥದ ಕಳಶದ ಪೂಜೆ ಮತ್ತು ಪ್ರತಿಷ್ಠಾಪನೆಗೋಸ್ಕರ. ಹಾಗೆ ಸಂಜೆ ಕಲ್ಯಾಣ ಮಹೋತ್ಸವ, ಕಲ್ಯಾಣ ಪ್ರತಿಷ್ಠೆ ಕಾರ್ಯಕ್ರಮಕ್ಕೋಸ್ಕರ. ಇವರೆಲ್ಲ ಕೂಡ ಹಾನಗಲ್, ಹಾವೇರಿ, ಸೊರಬ ಆ ಕಡೆಯವರು ಜಾಸ್ತಿ ಜನ ಇರ್ತಾರೆ ಈ ಟೈಮಲ್ಲಿ. ಯಾಕೆಂದರೆ ಒಂದು ಕಥೆಯ ಪ್ರಕಾರ ಮೂಲತಃ ದೇವಿಯು ತಮ್ಮ ಸೈಡವರು ಅಂತ ಅವ್ರು ನಂಬ್ತಾರೆ. ಈಗಾಗಲೇ ಕಥೆನ ನೀವು ಕೇಳಿರ್ಬೋದು. ಪೆಟ್ಟಿಗೆಯಲ್ಲಿ ಮೂರ್ತಿ ದೊರೆತು ನಮ್ಮ ದೇವಿಕೆರೆಯಲ್ಲಿ ಸಿಕ್ಕಿ ಆಮೇಲೆ ಇಲ್ಲಿ ಸಿರ್ಸಿಯಲ್ಲಿ ಪ್ರತಿಷ್ಠಾಪನೆ ಆಗಿದೆ ಅಂತ. ಹಾಗೆ ಇನ್ನೊಂದು ಕಥೆ ಪ್ರಕಾರ ದೇವಿಯ ಗಂಡನ ಮನೆ ಹಾನಗಲ್ ಸೈಡು ಅಂತ ಹೇಳಲಾಗತ್ತೆ. ಸೊ ಹಾನಗಲ್ ಅವರು ಜಾಸ್ತಿ ಜನ ಇರ್ತಾರೆ. ಹಾಗೆ ಎಲ್ಲ ರಾಜ್ಯದವರು ಕೂಡ ಈ ಟೈಮಲ್ಲಿ ಬರ್ತಾರೆ. ರಥವನ್ನು ಸಿಂಗಾರ ಮಾಡಲು ಇಲ್ಲಿ ನೋಡಿ ಬಾವುಟಗಳನ್ನೆಲ್ಲ ತಗೊಬಂದು ಇಟ್ಕೊಂಡಿದ್ದಾರೆ. ಇವತ್ತಿನ ದಿನ ನಿಮಗೆ ಮಾರಿಗುಡಿ ಬೇರೆ ಥರನೇ ಕಾಣಿಸುತ್ತೆ. ಎಲ್ಲ ಕಡೆ ಜನಸಾಗರ, ಅಲ್ಲೇ ಊಟ ತಿಂಡಿ ನಿದ್ದೆ ಎಲ್ಲ ಮಾಡ್ತಾ ಇರ್ತಾರೆ. ಮದುವೆ ಮನೆ ಹೇಗಿರುತ್ತೆ ಆ ಥರ ಇರುತ್ತೆ. ಹಾಗೆ ಇಲ್ಲಿ ಹಿಂದ್ಗಡೆ ಬಂದರೆ ಮಾರಿಕೋಣನ ದರ್ಶನ ಕೂಡ ಇವತ್ತಿರೋದಿಲ್ಲ. ಯಾಕೆಂದರೆ ನಿನ್ನೆವರೆಗೂ ಕೂಡ ಸಿರ್ಸಿ ಪೇಟೆಯಲ್ಲಿ ಎಲ್ಲ ಕಡೆ ಮೆರವಣಿಗೆ ಮಾಡಿರ್ತಾರೆ. ಮದುವೆ ಕರೆಯೋಲೆ ಅಂತ ಕೋಣನ ಕರ್ಕೊಂಡು ಎಲ್ಲರ ಮನೆ ಬಾಗಿಲಿಗೆ ಹೋಗಿ ಅಲ್ಲಿ ಅವರು ಕೋಣೆಗೆ ತಲೆ ಮೇಲೆ ನೀರು ಹಾಕೋದು, ಆಮೇಲೆ ತಿನ್ನೋ ಕೊಡೋದು, ಹಾಗೆ ಏನೇನೋ ಸೇವೆ ಎಲ್ಲ ಮಾಡ್ತಾರೆ. ಈ ಜಾತ್ರೆ ಹಿಂದೆ ಒಂದಷ್ಟು ಕಾರ್ಯಕ್ರಮಗಳಿರುತ್ತೆ. ಹೊರಬೀಡು, ಅಂಕೆ ಹಾಕೋದು, ಹೀಗೆ ಸುಮಾರು ಕಾರ್ಯಕ್ರಮಗಳು. ಅದನ್ನೆಲ್ಲ ನಮ್ಮ ಸಿರ್ಸಿ ಕ್ರಿಯೇಟರ್ಸು ಒಂದಷ್ಟು ಜನರು ಈಗಾಗಲೇ ಅವರ ಇನ್ಸ್ಟಾ ಪೇಜಲ್ಲಿ ಹಾಕಿದ್ದಾರೆ. ನೀವು ಹೋಗಿ ಚೆಕ್ ಮಾಡಿ ನೋಡ್ಬೋದು. ಹಾಗೆ ನಾವು 1 ಅವರ್ ಮೊದಲೇ ಬಂದಿದ್ವಿ. ಈಗ ಟೈಮ್ ಆಗ್ತಾ ಬಂತು. 12:30ರಿಂದ 1 ಗಂಟೆಗೆ ಮುಹೂರ್ತ ಅಂತೆ. ಶುಭ ಮುಹೂರ್ತದಲ್ಲಿ ಈ ರಥದ ಕಳಶದ ಪೂಜೆ ಮತ್ತು ಪ್ರತಿಷ್ಠಾಪನೆ ನಡೆಯುತ್ತೆ. ಇವಾಗ ಬನ್ನಿ ನೋಡ್ಕೊಂಡು ಬರೋಣ ಹೇಗೆಲ್ಲ ನಡೆಯುತ್ತೆ ಅಂತ.
ಒಂದೂವರೆ ಆಗಿ ಹೋಗ್ಬಿಟ್ಟು ಇದಾಗಿತ್ತು ನಮ್ಮ ಶಿರಸಿಯ ಮಾರಿಕಾಂಬಾ ಜಾತ್ರೆಯ ಮೊದಲನೆಯ ಕಾರ್ಯಕ್ರಮ. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.